ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ನಡೆಯುತ್ತಿದ್ದಂಥ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಈಗ ಭಾರತ ಒಂದು ರೋಚಕ ಜಯವನ್ನು ಗಳಿಸಿದೆ. ಹೌದು, ಭಾರತ 75 ರನ್ಗಳ ಒಂದು ಜಯವನ್ನು ಸಾಧಿಸಿದೆ. ಈ ಒಂದು ಆಸ್ಟ್ರೇಲಿಯಾ ತಂಡವನ್ನು ಕೇವಲ 112 ರನ್ಗಳಿಗೆ ಕಟ್ಟಾಗುವಲ್ಲಿ ಭಾರತ ಯಶಸ್ವಿಯಾಗಿದೆ. ಈ ಹಿಂದೆ ಭಾರತ ತನ್ನ ಎರಡನೇ ಇನ್ನಿಂಗ್ಸ್ನಲ್ಲಿ ಕೇವಲ 274 ರನ್ಗಳಿಗೆ ಆಲ್ಔಟ್ ಆಗಿತ್ತು. ಆ ಒಂದು ಸಮಯದಲ್ಲಿ ಎಲ್ಲರಿಗೂ ಅನಿಸಿತ್ತು ಈ ಒಂದು ಪಂದ್ಯ ನಮ್ಮ ಭಾರತದ ಕೈಯಿಂದ ಜಾರಿ ಹೋಯಿತು ಅಂತ. ಆದರೆ ಈ ಒಂದು ಬೌಲರ್ಗಳ ಒಳ್ಳೆಯ ಪ್ರದರ್ಶನ ಈ ಒಂದು ಗೆಲುವನ್ನು ಭಾರತಕ್ಕೆ ತಂದುಕೊಟ್ಟಿರುವಂಥದ್ದು. ಭಾರತದ ಪರ ರವಿಚಂದ್ರನ್ ಅಶ್ವಿನ್ ಅವರು 6 ವಿಕೆಟ್ಗಳನ್ನ ಪಡ್ಕೊಂಡ್ರೆ, ಉಮೇಶ್ ಯಾದವ್ ಅವರು 2 ವಿಕೆಟನ್ನು ಪಡ್ಕೊಂಡಿದ್ದಾರೆ ಮತ್ತು ಇಶಾಂತ್ ಶರ್ಮಾ ಮತ್ತು ರವೀಂದ್ರ ಜಡೇಜಾ ಅವರು ತಲಾ 1 ವಿಕೆಟನ್ನು ಈ ಒಂದು ಪಂದ್ಯದಲ್ಲಿ ಪಡ್ಕೊಂಡಿರುವಂಥದ್ದು. ಅದನ್ನು ಬಿಟ್ಟರೆ ಆಸ್ಟ್ರೇಲಿಯಾದ ಬ್ಯಾಟ್ಸ್ಮನ್ಗಳು ಒಂದು ಕಳಪೆ ಪ್ರದರ್ಶನವನ್ನು ತೋರಿಸಿದ್ರು ಅಂತಾನೆ ಹೇಳ್ಬೋದು. ಕಳಪೆ ಪ್ರದರ್ಶನ ಅನ್ನೋದಕ್ಕಿಂತ ನಮ್ಮ ಭಾರತದ ಬೌಲರ್ಗಳು ಒಂದು ಒಳ್ಳೆಯ ಪ್ರದರ್ಶನವನ್ನು ನೀಡಿದ್ರು. ಈ ಒಂದು ಜಯ ನಮ್ಮ ಭಾರತದ ಬೌಲರ್ಗಳಿಗೆ ಸಲ್ಲಬೇಕು ಅಂತಾನೆ ಹೇಳ್ಬೋದು. ಆದರೂ ಈ ಒಂದು ಪಂದ್ಯದಲ್ಲಿ ಭಾರತದ ಬ್ಯಾಟ್ಸ್ಮನ್ಗಳ ಯಾವುದೇ ರೀತಿಯಾದಂಥ ಒಂದು ಪರಿಣಾಮಕಾರಿ ಆಟವನ್ನು ನಾವು ನೋಡೋದಕ್ಕೆ ಸಿಗಲಿಲ್ಲ ಮತ್ತು ವಿರಾಟ್ ಕೊಹ್ಲಿ ಅವರು ಕೂಡ ಒಂದು ಕಳಪೆ ಪ್ರದರ್ಶನವನ್ನು ತೋರಿಸಿದ್ರು ಈ ಒಂದು ಪಂದ್ಯದಲ್ಲಿ. ಮುಂದಿನ ಪಂದ್ಯದಲ್ಲಾದರೂ ಒಂದು ಒಳ್ಳೆಯ ಪ್ರದರ್ಶನ ನೋಡೋ ಸಿಗುತ್ತೆ ಅಂತ ಎಲ್ಲರಲ್ಲೂ ಒಂದು ಆಶಯ ಇದ್ದೇ ಇದೆ. ಈ ಒಂದು ಜಯ ನಮ್ಮ ಬೆಂಗಳೂರಿನಲ್ಲಿ ಸಿಕ್ಕಿರುವುದರಿಂದ ನಮ್ಮ ಕನ್ನಡಿಗರಿಗೆ, ಬೆಂಗಳೂರಿಯನ್ಸ್ಗೆ ಒಂದು ಖುಷಿ ಕೊಡುವಂತಹ ವಿಷಯ ಕೂಡ ಹೌದು. ನಿಮ್ಗೆ ಅನ್ಸುತ್ತೆ ಈ ಒಂದು ಭಾರತದ ಜಯ? ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ಕೆಳಗಡೆ ಲೈಕ್ ಬಟನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಗೆಳೆಯರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.